ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಸಿಂಪಲ್ ಆಗಿರೋಂಥ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ, ಸ್ಯಾಂಪಲ್ ಪೀಸು. ಮೊದಲಿಗೆ ಬಟ್ಟೆಗೆ ನಾನು 2 ಸರಿ ಲಾಕ್ ಮಾಡ್ಕೊಳ್ತೀನಿ. 1 ಟೈಮು, ಸೆಕೆಂಡ್ ಟೈಮ್. ಸೈಡ್ ಆರ್ಚ್ ಯಾವಾಗಲೂ ಹಾಕ್ತೀವಲ್ಲ, ಸೈಡ್ ಆರ್ಚಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತೇಳಿ ಸ್ವಲ್ಪ ಡಿಫ್ರೆಂಟ್ ಆಗಿರೋಂಥ ಕುಚ್ಚು ಡಿಸೈನ್ನ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ 5 ಚೈನ್ ಹಾಕ್ತಿದ್ದೀನಿ. 5 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಬೇಕು. ಆದಷ್ಟು 5 ಚೈನ್ ಹಾಕಿ, 4 ಚೈನ್ ಹಾಕ್ಬೋದು. ನೀವೇನಾನು 150 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ ತೊಗೊಂಡಿದ್ರೆ 4 ಚೈನ್ ಅಥವಾ 5 ಚೈನ್ ಕಂಪಲ್ಸರಿ ಹಾಕಲೇಬೇಕು. 3 ಚೈನ್ ಹಾಕೋದ್ರಿಂದ ನಿಮಗೆ ಕುಚ್ಚು ಕಟ್ಟೋದಕ್ಕೆ ತೊಂದರೆ ಆಗುತ್ತೆ. ಒಂದು ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವ ಥರದಾದ್ರೂ ಬೀಡ್ ತೊಗೋಬೋದು. ಸೂಜಿ ಮೇಲೆ ಒಂದು ಸರಿ ಮಾತ್ರ ತೊಗೋಬೇಕು. ಡಬಲ್ ಕ್ರೋಶೆ ತೊಗೋಬಾರ್ದು, ಟ್ರಿಬಲ್ ಕ್ರೋಶೆ ತೊಗೋಬಾರ್ದು. ಡಬಲ್ ಕ್ರೋಶೆಗೋಸ್ಕರ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ವಿ ಶೇಪ್ನಲ್ಲಿ ಅಂದರೆ ಟ್ರಯಾಂಗಲ್ ಶೇಪ್ನಲ್ಲಿ ಇಟ್ಕೊಂಡ್ಬಿಟ್ಟು 2ರಿಂದ 1, 2ರಿಂದ 1 ನೋಡಿ, ಈ ಥರ ಟ್ರಯಾಂಗಲ್ ಶೇಪ್ ಬರುತ್ತೆ. ಇವಾಗ 2 ಚೈನ್ ಹಾಕ್ತಿದ್ದೀನಿ. 2 ಚೈನ್ ಹಾಕ್ಬಿಟ್ಟು ಸೂಜಿ ಮೇಲೆ ಒಂದ್ಸರಿ ದಾರ ತಗೊಂಡು ಏನು ಡಬಲ್ ಕ್ರೋಶೆ ಇದೆಯಲ್ಲ ಅದರೊಳಗಡೆಗೆ ಕಂಬಗಳನ್ನ ಹಾಕ್ತೀನಿ. ನಾನು ಇಲ್ಲಿ ಟೋಟಲಾಗಿ 9 ಕಂಬಗಳನ್ನ ಹಾಕ್ತೀನಿ. ಅಂದರೆ ಫಸ್ಟಿಗೆ ನಾವೇನು 2 ಚೈನ್ ಹಾಕಿದ್ವಲ್ಲ ಅದನ್ನು ಕಂಬ ಅಂತ ಕನ್ಸಿಡರ್ ಮಾಡಿಕೊಂಡು ನಾನು ಕಂಬಗಳನ್ನ ಹಾಕ್ತಾ ಇದ್ದೀನಿ. 2ರಿಂದ 1, 2ರಿಂದ 1 ನೋಡಿ, ಸೂಜಿ ಮೇಲೆ ಒಂದ್ಸರಿ ದಾರ ತಗೋಬೇಕು. 2 ಲೂಪಿಂದ ಒಂದ್ಸರಿ, ಮತ್ತೆ 2 ಲೂಪಿಂದ ಒಂದ್ಸರಿ ಹೊರಗಡೆ ಬಂದರೆ ಟೋಟಲ್ ಆಗಿ 1 ಕಂಬ ಫಾರ್ಮ್ ಆಗುತ್ತೆ. ಈ ಥರ ಇಲ್ಲಿ ಟೋಟಲ್ ಆಗಿ 9 ಕಂಬಗಳನ್ನ ಹಾಕಬೇಕು. 10, 11 ಹಾಕ್ಬಿಟ್ರೆ ತುಂಬ ಟೈಟ್ ಆಗುತ್ತೆ. 8 ಹಾಕಿದ್ರು ಪರವಾಗಿಲ್ಲ, ಓಕೆ. ಆದರೆ ಅದಕ್ಕಿಂತ ಜಾಸ್ತಿ ಬೇಡ. 8 ಹಾಕಿ ಮಾಡ್ಕೋಬೋದು ಈ ಡಿಸೈನ್ನ. ಕಂಬಗಳನ್ನ ಹಾಕಿದ್ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ಬಟ್ಟೆಗೆ ತೂರಿಸಿ ದಾರ ತಂದುಬಿಟ್ಟು ಸೂಜಿನ ಒಂದು ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಬ್ಯಾಕ್ ಸೈಡ್ ತಿರ್ಸ್ಕೊಂಡಾದರೂ ನೀವು ಚೈನ್ಗಳನ್ನ ಹಾಕ್ಬೋದು. ನಾನಿಲ್ಲಿ ಟೋಟಲಾಗಿ 6 ಚೈನ್ಗಳನ್ನ ಹಾಕ್ತಿದ್ದೀನಿ. 6 ಚೈನ್ ಹಾಕ್ತಾ ಇದ್ದೀನಿ. ಫಸ್ಟಿಗೆ ಏನು 2 ಚೈನ್ ಹಾಕಿದ್ವಲ್ಲ ಇಲ್ಲಿ ನೋಡಿ, ಆ ಥರ ಆಗಲಿಲ್ಲ ಅಂದರೆ ಮುಂದ್ಗಡೆಯಿಂದ ನೀವು ಸೂಜಿನ ತಗೊಂಡ್ಬಿಟ್ಟು ಫಸ್ಟಿಗೆ 2 ಚೈನ್ ಇದೆಯಲ್ಲ ಅದ್ರ ಮೇಲೆ ಸೂಜಿ ತೋರಿಸ್ಬಿಟ್ಟು ಈ ದಾರನ ಎದುರೊಳಗಡೆಯಿಂದ ಎಳ್ಕೊಂಡು ಬರಬೇಕು. ಎಳ್ಕೊಂಡು ಬಂದು ಲಾಕ್ ಮಾಡಿಬಿಡಿ. ಲಾಕ್ ಮಾಡಿದಾಗ ಈ ಥರ ಇರುತ್ತೆ. ಇಲ್ಲಿನೂ ನೀವು ಕಂಬಗಳನ್ನ ಹಾಕ್ಬೋದು, ಬಟ್ ನಾನು ಇಲ್ಲಿ ಕಂಬ ಹಾಕ್ತಾ ಇಲ್ಲ. ಒಂದು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಸ್ಮಾಲ್ ಸೈಜ್, ನಾವು ಆರ್ಚಿಗೆಲ್ಲ ಯೂಸ್ ಮಾಡ್ತೀವಲ್ಲ ಸ್ಮಾಲ್ ಸೈಜ್ ಬೀಡು, ಆ ಬೀಡನ್ನ ಈ ಆರ್ಚ್ ಚೈನ್ ಹಾಕಿದ್ವಲ್ಲ ಅದರೊಳಗಡೆ ಒಂದು ಲಾಕ್ ಮಾಡಿದೆ. ಸೂಜಿಗೆ ಪೋಣಿಸ್ಕೊಂಡು ಲಾಕ್ ಮಾಡಿದ್ಮೇಲೆ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್, ಮತ್ತು ಸ್ವಲ್ಪ ದಾರ ಮೇಲೆ ಎತ್ಕೋಬೇಕು. ಒಂದು ಬೀಡನ್ನ ಆ್ಯಡ್ ಮಾಡಬೇಕು, ಮತ್ತು ಲಾಕ್ ಮಾಡಬೇಕು. ಅದ್ರ ಪಕ್ಕ ಇನ್ನೂ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ಟು, ಮತ್ತು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡಬೇಕು, ಮತ್ತು ಬೀಡಿಂದ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಅದ್ರ ಪಕ್ಕ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಬೇಕು. ಇಲ್ಲಿ ನಾನು ಎಕ್ಸ್ಟ್ರಾ ಒಂದೊಂದು ಸಿಂಗಲ್ ಕ್ರೋಶೆಟ್ ಏನಕ್ಕೆ ಹಾಕ್ತಾ ಇದ್ದೀನಿ ಅಂದರೆ, ಒಂದು ಬೀಡ್ ಪಕ್ಕ ಒಂದು ಸ್ವಲ್ಪ ಗ್ಯಾಪ್ ಇದ್ದರೆ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ. ಇದು ಪಕ್ಕದಲ್ಲೇ ಒಂದ್ರ ಪಕ್ಕ ಒಂದೊಂದು ಪೋಣಿಸ್ಕೊಂಡು ಬೀಡ್ ಹಾಕಿದರೆ ತುಂಬ ಬೀಡ್ಸ್ ಆಗುತ್ತೆ, ಬಟ್ ಲುಕ್ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ದಾರನೂ ಕಾಣಬೇಕು. ಹಂಗಾಗಿ ನಾನು ಈ ಥರ ಮಾಡಿದ್ದೀನಿ. ಟೋಟಲಾಗಿ ಇಲ್ಲಿ ನಾನು 4 ಬೀಡ್ಸ್ ಹಾಕಿದ್ದೀನಿ. ಹಾಕಿಬಿಟ್ಟು ಆದಮೇಲೆ ಬಟ್ಟೆಗೆ ಲಾಕ್ ಮಾಡಬೇಕು. ಇದನ್ನು ಬಟ್ಟೆಗೆ ಲಾಕ್ ಮಾಡಿದರೆ ಈ ಥರ ಕಾಣುತ್ತೆ ಡಿಸೈನು. 4 ಬೀಡ್ಸ್ ಆಗಿದೆ. ಒಂದೊಂದು ಬೀಡ್ಸ್ ಆದಮೇಲೆ ಒಂದೊಂದು ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡು ಹೋಗಬೇಕು. ಅದಾದ ನಂತರ 1, 2, 3, 4, 5 ಚೈನ್ ಹಾಕ್ತೀನಿ. ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು, ಇಲ್ಲಿ ಈ ಥರನೇ ಬೀಡ್ಸ್ ಬೇಕು ಅಂತ ಏನಿಲ್ಲ, ನೀವು ಡ್ರಮ್ ಬೀಡ್ಸ್ ಆದರೂ ತೊಗೋಬೋದು. ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು 5 ಚೈನ್ ಅಷ್ಟು ಗ್ಯಾಪಿಗೆ ಹೋಗಿ ಸೂಜಿ ತೋರಿಸಿ ದಾರ ತಂದುಬಿಟ್ಟು 2ರಿಂದ 1, 2ರಿಂದ 1 ಕಂಬ ಮಾಡಬೇಕು. ತುಂಬ ಲೆಂತಿಯಾಗಿ ಎಳ್ಕೊಬಾರ್ದು, ಸ್ವಲ್ಪ ಸ್ಮಾಲ್ ಸೈಜ್ನಲ್ಲಿ ಎಳ್ಕೊಂಡು 2 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡೋಗಿ ಆ ಕಂಬದೊಳಗಡೆಯಿಂದ ದಾರ ತಂದುಬಿಟ್ಟು 2ರಿಂದ 1, 2ರಿಂದ 1 ಲಾಕ್ ಮಾಡಬೇಕು. ನೋಡಿ, ಇವಾಗ ಸೂಜಿ ಮೇಲೆ ಒಂದು ದಾರ ಒಳಗಡೆ ಹೋಗಿ ಒಂದು ದಾರ ತಂದಮೇಲೆ 2ರಿಂದ 1, 2ರಿಂದ 1 ಈ ಥರ ಡಬಲ್ ಕ್ರೋಶೆಟ್ನ ಹಾಕ್ಕೊಂಡು ಹೋಗಬೇಕು. ಕೌಂಟ್ ಮಾಡಿಕೊಂಡು 9 ಡಬಲ್ ಕ್ರೋಶೆಟ್ ಹಾಕಿ ಅಥವಾ 8 ಆದರೂ ಹಾಕ್ಬೋದು. ಇಲ್ಲಿ ಕಂಪ್ಲೀಟ್ ಆದಮೇಲೆ ನಾನು ಆರ್ಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ.
ತೀರಾ ಒಳಗೂ ಬೇಡ, ತೀರಾ ದೂರನೂ ಬೇಡ. ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ನೋಡಿ, ಇಲ್ಲಿ ಕೌಂಟ್ ಮಾಡ್ಕೊಂಡು ಇನ್ನೊಂದ್ಸರಿ ಅಕಸ್ಮಾತ್ ಕನ್ಫ್ಯೂಸ್ ಆಯ್ತಂದರೆ ಕೌಂಟ್ ಮಾಡಿಕೊಂಡು 9 ಅಥವಾ 8 ಕಂಬಗಳನ್ನ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕಬೇಕು. ನೋಡಿ, ಇಲ್ಲಿ ಲಾಕ್ ಆಯ್ತಲ್ಲ ಆರ್ಚು, 6 ಚೈನ್ಗಳನ್ನ ಹಾಕಿಬಿಟ್ಟು ಬ್ಯಾಕ್ ಸೈಡಿಂದಾದರೂ ನೀವು ಲಾಕ್ ಮಾಡ್ಬೋದು. ಇಲ್ಲಾಂದರೆ ಮುಂದ್ಗಡೆಯಿಂದ 2 ಚೈನ್ ಹಾಕಿದ್ವಲ್ಲ ಅದರೊಳಗಡೆ ಹೋಗಿ ದಾರ ತಂದುಬಿಟ್ಟು ಸೂಜಿ ತೋರಿಸಿ ದಾರನ ಈ ಥರ ಎಳ್ಕೊಂಬರ್ಬೇಕು. ತೊಗೊಂಡು ಬಂದಮೇಲೆ ಈ ಥರ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಿಬಿಟ್ಟು, ಬೀಡ್ ಲಾಕ್ ಏನು ಬೇಡ, ಡೈರೆಕ್ಟಾಗಿ 6 ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಲಾಕ್ ಮಾಡಬೇಕು. ಮತ್ತು ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟು ಮತ್ತು ಒಂದು ಬೀಡನ್ನ ಆ್ಯಡ್ ಮಾಡಬೇಕು. 6 ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಲಾಕ್ ಮಾಡಿ ಅದ್ರ ಪಕ್ಕ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟು. ಇದೇ ಥರ ನೀವು ಒಂದೊಂದು ದಾರ ಅಲ್ಪ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಲ್ಲ ನೋಡಿ, ಇವಾಗ ಹಾಕ್ತೀನಲ್ಲ, ಇದು ಬೇಡ ಅಂದರೆ ಇದ್ರ ಬದಲು ನೀವು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಹಾಕ್ಬೋದು. ಅವಾಗ ಬೀಡ್ಸ್ ಸ್ವಲ್ಪ ಒಂದು 6 ಆದರೂ ಅಥವಾ 7 ಆದರೂ ಬೀಡ್ಸ್ಗಳು ಬರುತ್ತೆ. ತುಂಬ ಬೀಡ್ಸ್ ಬೇಕನ್ನೋರಿಗೆ ಆ ಥರ ನೀವು ಚೂಸ್ ಮಾಡಿ ಹಾಕ್ಕೊಡ್ಬೋದು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಆದಮೇಲೆ ಮತ್ತೆ 5 ಚೈನ್ ಹಾಕಬೇಕು. 5 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಆದಮೇಲೆ ನಾನು ಇಲ್ಲಿ 2 ಹಾಕಿ ತೋರಿಸಿದ್ದೀನಿ. ತುಂಬ ಓಲ್ಡ್ ಡಿಸೈನ್, ಬಟ್ ಇದರಲ್ಲೇ ಸ್ವಲ್ಪ ಬೀಡ್ಸ್ನ ಕಡಿಮೆ ಯೂಸ್ ಮಾಡಿ ನಾನು ಹಾಕಿ ತೋರಿಸಿದ್ದೀನಿ. ಮತ್ತು ಬಂದು ನಾವು ಆರ್ಚಿಗೆ ಬೀಡ್ಸ್ನ ಪೋಣಿಸ್ಕೊಂಡು ಹಾಕ್ತಿದ್ವಿ, ಒಂದೊಂದು ಕಂಬಕ್ಕೂ ಒಂದೊಂದು ಬೀಡ್ಸ್. ಅದ್ರ ಬದಲು ಎಕ್ಸ್ಟ್ರಾ ಈ ಥರ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ. ಇಲ್ಲಿ ನಾನು 137 ದಾರನ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ, ಒಂದ್ರ ಪಕ್ಕ ಒಂದೊಂದು. ಇದನ್ನು ನೀವು ನೋಡಿ ಈ ಥರ ಕಾಣುತ್ತೆ. ಇದಕ್ಕೆ ನೀವು 350ಇಂದ 400 ಚಾರ್ಜ್ ಮಾಡುವ. ಅಂದರೆ ನಾನು ಹಾಕಿರೋದ್ರ ಪ್ರಕಾರ, ಅಂದರೆ ಒಂದು ಆರ್ಚು ಒಂದು ಕುಚ್ಚು, ಒಂದು ಆರ್ಚು ಒಂದು ಕುಚ್ಚು ಆದರೆ ನೀವು 400ವರೆಗೂ ಚಾರ್ಜ್ ಮಾಡ್ಬೋದು, 350ವರೆಗೂ ಚಾರ್ಜ್ ಮಾಡ್ಬೋದು. 2ರಿಂದ 1, 3ರಿಂದ 1 ಹಾಕಿದ್ರೆ ನೀವಿಲ್ಲಿ ಚಾರ್ಜ್ ಮಾಡಬೇಕಂದ್ರೆ 250ಇಂದ 350 ಒಳಗಡೆವರೆಗೂ ಚಾರ್ಜ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.